ಸವಿತಾ ಸಮಾಜದವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಮುತ್ತುರಾಜ್. ಸವಿತಾ ಸಮಾಜದವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಎಂಎಸ್ ಮುತ್ತುರಾಜು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ತಿಪಟೂರು ತಾಲೂಕು ಸವಿತಾ ಸಮಾಜ ಸಂಘದ ವತಿಯಿಂದ ದಿನಾಂಕ 3/2/2026 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಏರ್ಪಡಿಸಿದ್ದ ಶ್ರೀ ಸವಿತಾ ಮಹರ್ಷಿ ಅವರ ಜಯಂತಿ, ಶ್ರೀ ತ್ಯಾಗರಾಜ ಸ್ವಾಮಿ ಅವರ ಆರಾಧನೆ ಮತ್ತು ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರ ಜನ್ಮದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಾ, ನಮ್ಮ ಸಮಾಜದ ಬಾಂಧವರು ಮಕ್ಕಳಿಗೆ ಕುಲ ವೃತ್ತಿಯೊಂದಿಗೆ ಉನ್ನತ ಶಿಕ್ಷಣ ಕೊಡಿಸಿದಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೆಪಿಸಿಸಿ ಸದಸ್ಯ ವಿ ಯೋಗೇಶ್ ಮಾತನಾಡುತ್ತಾ, ಸಣ್ಣ ಪುಟ್ಟ ಸಮಾಜದವರು ಸಂಘಟಿತರಾದರೆ ಮಾತ್ರ ಸರ್ಕಾರದ ಸವಲತ್ತು ಪಡೆಯಲು ಸಾಧ್ಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಮಂಜೇಶ್ ಗಾಂಧಿ ಮಾತನಾಡಿ, ನಮ್ಮ ಸಮಾಜದವರು ವೃತ್ತಿಯಲ್ಲಿ ಆಧುನಿಕತೆಗೆ ತಕ್ಕಂತೆ ಹೆಚ್ಚಿನ ತರಬೇತಿ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕೆಂದು ತಿಳಿಸಿದರು. ಜಿಲ್ಲಾ ಪ್ರತಿನಿಧಿ ಕೆವಿ ನಾರಾಯಣಸ್ವಾಮಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ, ಮಂಗಳವಾದ್ಯ ಕಲಾವಿದರುಗಳಿಗೆ ಸರ್ಕಾರದ ವತಿಯಿಂದ ಪ್ರತಿ ತಿಂಗಳು ಮಾಶಾಸನ ದೊರಕಿಸಿಕೊಡುವಂತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುತ್ತುರಾಜ್ ಅವರನ್ನ ಮನವಿ ಮಾಡಿಕೊಂಡರು. ಜಿಲ್ಲಾ ಸವಿತಾ ಯುವ ಪಡೆಯ ಅಧ್ಯಕ್ಷರ ಕಟ್ವೇಲ್ ರಂಗನಾಥ್ ಮಾತನಾಡುತ್ತಾ, ಯುವ ಜನತೆ ಸಾಮಾಜಿಕ ಚಿಂತನೆಯೊಂದಿಗೆ ರಾಜಕೀಯವಾಗಿ ಮುಂದುವರಿಯಬೇಕೆಂದರು. ಸಮಾರಂಭದಲ್ಲಿ ಕುಪ್ಪಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿರುವ ಪರಮೇಶ್ವರಯ್ಯ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ತಾಲೂಕು ಅಧ್ಯಕ್ಷ ಎ ಲೋಕೇಶ್ ವಹಿಸಿದ್ದರು. ಬಿಎಸ್ ಸುಮ್ಮನೆ ನಾವು ಒಳ್ಳೆಯವರು, ನಾವು ಕೆಟ್ಟವರಲ್ಲ, ನಾವು ಸಮಾಜಕ್ಕೆ ಬೇಕು, ನಾವು ಕ್ಷೌರ ಮಾಡ್ಕೋಬೇಕು, ತಾಲಿ ಕಟ್ಟಬೇಕಾದ್ರೆ ಮಂಗಳವಾರ ಗಟ್ಟಿ ಮೇಲೆ ನಾವು ಬೇಕು ಸರಿ, ನಾವು ಬೇಕು, ನಮಗೆ ಏನ್ ಬೇಕು ಅದು ಸಿಗ್ತಾ ಇಲ್ವಲ್ಲ ಸಮಾಜದಲ್ಲಿ, ಅದು ಪಡ್ಕೊಳ್ಬೇಕಲ್ವಾ. ಹಾಗಾಗಿ ಯಾವುದೇ ಮಾಡಿ ಧೈರ್ಯವಾಗಿ ನಿರ್ಭಯವಾಗಿ ಬಿಡಿ. ಶತಮಾನಗಳಿಂದ ನಾವು ಕ್ಷೌರ ಮಾಡ್ಕೊಂಡೇ ಬಂದಿದ್ವಿ, ಕ್ಷೌರ ಮಾಡ್ಕೊಂಡೇ ಇರೋದು ಬೇಡ. ಆಯ್ತು ಬೇಡ ಅಂತ ನಾನು ಹೇಳಲ್ಲ, ಮಾಡಿ ಕ್ಷೌರನೇ ಮಾಡಿಸಿ. ಆದ್ರೆ ನಿಮ್ಮ ಮಕ್ಕಳಿಗೆ ಏನು 7th ಪಾಸ್ ಆದ ಅಥವಾ ಫೈಲಾದ ಅಥವಾ SLC ಫೈಲಾದ ತಕ್ಷಣ ಅವರಿಗೆ ಕತ್ತಿ ಕೈ ಕೊಡ್ಬೇಡಿ, ಒಂದು ಡಿಗ್ರಿ ಕೊಡಿ ಕೈಗೆ, ಒಂದು ಡಿಗ್ರಿ ಮಾಡಿಸಿ. SLC ಫೈಲು 1 ಸಬ್ಜೆಕ್ಟ್ ಹೋಯ್ತಾ, 2 ಸಬ್ಜೆಕ್ಟ್ ಹೋಯ್ತಾ, 10 ಸಾರಿ ಕಟ್ಸಿ, ಒಟ್ಟಾರೆ ಒಂದು ಡಿಗ್ರಿ ಕೊಡಿಸಿ. ಆಗಾಗಲೇ ಒಂದು ಡಿಗ್ರಿ ಓದೋದ್ರಲ್ಲಿ ಅವರಿಗೆ ಜನರಲ್ ನಾಲೆಡ್ಜ್ ಕೊಡುತ್ತೆ. ಈ ಸಂವಿಧಾನದಲ್ಲಿ ಏನು ಹಕ್ಕುಗಳು ಪಡ್ಕೊಬಹುದು ಅನ್ನೋದು ಅವ್ರಿಗೆ ನಾಲೆಡ್ಜ್ ಕೊಡುತ್ತೆ. ಈ ತರದ್ದೆಲ್ಲ ಇರೋದ್ರಿಂದ ನೀವು ಮೊಟ್ಟ ಮೊದಲಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಹೇಳಿರೋದು, ಶಿಕ್ಷಣ, ಸಂಘಟನೆ, ಹೋರಾಟ. ನಿಮಗೆ ಶಿಕ್ಷಣವರೆಗೆ ನೀವು ಹೋರಾಟ ಮಾಡ್ಲಿಕ್ಕೆ ಕೊಡೋದಿಲ್ಲ. ಹೋರಾಟ ಮಾಡಲಿಲ್ಲ ಅಂದ್ರೆ ಸಂಘಟನೆ ಆಗಲ್ಲ. ಸಂಘಟನೆ ಇಲ್ಲ ಅಂದ್ರೆ ನಿಮ್ಗೆ ಏನು ಯಾವುದೇ ಸರ್ಕಾರಗಳಿಂದ ಏನು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮುಖ್ಯವಾಗಿ ಬಂಧುಗಳೇ, ಒಂದು ಈಗಾಗಲೇ ಬಹಳ ಜನ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಬಹಳ ಜನ ಮಕ್ಕಳನ್ನ ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ, ಸಂತೋಷ. ಆದ್ರೆ ಇದಕ್ಕೆ ನಾವು ಅಡ್ಕೊಳ್ಳದೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ಒಂದು ದೃಷ್ಟಿ ಇಟ್ಕೊಂಡು ನಾವು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋಣ. ಮತ್ತೆ ನಮ್ಮಲ್ಲಿ ಸಂಘಟಿತರಾಗಲಿಲ್ಲ ಅಂದ್ರೆ ನಮ್ಗೇನು ಸಿಗೋದಿಲ್ಲ. ಸುಮ್ಮನೆ ನಾವು ಒಳ್ಳೆಯವರು, ನಾವು ಕೆಟ್ಟವರಲ್ಲ, ನಾವು ಸಮಾಜಕ್ಕೆ ಬೇಕು, ನಾವು ಕ್ಷೌರ ಮಾಡ್ಕೋಬೇಕು, ತಾಲಿ ಕಟ್ಟಬೇಕಾದ್ರೆ ಮಂಗಳವಾರ ಗಟ್ಟಿ ಮೇಲೆ ನಾವು ಬೇಕು ಸರಿ, ನಾವು ಬೇಕು, ನಮಗೆ ಏನ್ ಬೇಕು ಅದು ಸಿಗ್ತಾ ಇಲ್ವಲ್ಲ ಸಮಾಜದಲ್ಲಿ, ಅದು ಪಡ್ಕೊಳ್ಬೇಕಲ್ವಾ. ಹಾಗಾಗಿ ಯಾವುದೇ ಮಾಡಿ ಧೈರ್ಯವಾಗಿ ನಿರ್ಭಯವಾಗಿ ಬಿಡಿ. ಶತಮಾನಗಳಿಂದ ನಾವು ಕ್ಷೌರ ಮಾಡ್ಕೊಂಡೇ ಬಂದಿದ್ವಿ, ಕ್ಷೌರ ಮಾಡ್ಕೊಂಡೇ ಇರೋದು ಬೇಡ. ಆಯ್ತು ಬೇಡ ಅಂತ ನಾನು ಹೇಳಲ್ಲ, ಮಾಡಿ ಕ್ಷೌರನೇ ಮಾಡಿಸಿ. ಆದ್ರೆ ನಿಮ್ಮ ಮಕ್ಕಳಿಗೆ ಏನು 7th ಪಾಸ್ ಆದ ಅಥವಾ ಫೈಲಾದ ಅಥವಾ SLC ಫೈಲಾದ ತಕ್ಷಣ ಅವರಿಗೆ ಕತ್ತಿ ಕೈ ಕೊಡ್ಬೇಡಿ, ಒಂದು ಡಿಗ್ರಿ ಕೊಡಿ ಕೈಗೆ, ಒಂದು ಡಿಗ್ರಿ ಮಾಡಿಸಿ. SLC ಫೈಲು 1 ಸಬ್ಜೆಕ್ಟ್ ಹೋಯ್ತಾ, 2 ಸಬ್ಜೆಕ್ಟ್ ಹೋಯ್ತಾ, 10 ಸಾರಿ ಕಟ್ಸಿ, ಒಟ್ಟಾರೆ ಒಂದು ಡಿಗ್ರಿ ಕೊಡಿಸಿ. ಆಗಾಗಲೇ ಒಂದು ಡಿಗ್ರಿ ಓದೋದ್ರಲ್ಲಿ ಅವರಿಗೆ ಜನರಲ್ ನಾಲೆಡ್ಜ್ ಕೊಡುತ್ತೆ. ಈ ಸಂವಿಧಾನದಲ್ಲಿ ಏನು ಹಕ್ಕುಗಳು ಪಡ್ಕೊಬಹುದು ಅನ್ನೋದು ಅವ್ರಿಗೆ ನಾಲೆಡ್ಜ್ ಕೊಡುತ್ತೆ. ಈ ತರದ್ದೆಲ್ಲ ಇರೋದ್ರಿಂದ ನೀವು ಮೊಟ್ಟ ಮೊದಲಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಹೇಳಿರೋದು, ಶಿಕ್ಷಣ, ಸಂಘಟನೆ, ಹೋರಾಟ. ನಿಮಗೆ ಶಿಕ್ಷಣವರೆಗೆ ನೀವು ಹೋರಾಟ ಮಾಡ್ಲಿಕ್ಕೆ ಕೊಡೋದಿಲ್ಲ. ಹೋರಾಟ ಮಾಡಲಿಲ್ಲ ಅಂದ್ರೆ ಸಂಘಟನೆ ಆಗಲ್ಲ. ಸಂಘಟನೆ ಇಲ್ಲ ಅಂದ್ರೆ ನಿಮ್ಗೆ ಏನು ಯಾವುದೇ ಸರ್ಕಾರಗಳಿಂದ ಏನು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮುಖ್ಯವಾಗಿ ಬಂಧುಗಳೇ, ಒಂದು ಈಗಾಗಲೇ ಬಹಳ ಜನ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಬಹಳ ಜನ ಮಕ್ಕಳನ್ನ ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ, ಸಂತೋಷ. ಆದ್ರೆ
ಇದಕ್ಕೆ ನಾವು ಅಂಟ್ಕೊಳ್ಳದೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ಒಂದು ದೃಷ್ಟಿ ಇಟ್ಕೊಂಡು ನಾವು ಮಕ್ಕಳ